ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಜಯ ಶ್ರೀಕೃಷ್ಣ. ಇವತ್ತು ನಾವು ಅಧ್ಯಾಯ 9 ರಾಜವಿದ್ಯಾ ರಾಜಗುಹ್ಯ ಯೋಗ ಅದರದ್ದು ಕೊನೆಯ ಶ್ಲೋಕ 34ನೇ ಶ್ಲೋಕ ಮತ್ತು ಪುಷ್ಪಿಕವನ್ನು ನೋಡುವ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜೀ ಮಾನ್ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತ್ವೈವಂ ಆತ್ಮಾನಂ ಮತ್ಪರಾಯಣಃ. ಮನ್ಮನಾ ನ ಮತ್ತು ಮನ್ಮನಾ ನಾ ದೀರ್ಘ ಭವ ಮದ್ಭಕ್ತೋ ಭ ಮಹಾಪ್ರಾಣ ಮದ್ಭಕ್ತೋ ಮಾದ ಒಟ್ಟಿಗೆ ಎದು ತಗೊಳ್ಳುವ ಮದ್ಭಕ್ತೋ ಭ ಮಹಾಪ್ರಾಣ ಮದ್ಭಕ್ತೋ ಕ ಮತ್ತು ತೋಕ್ ಅನ್ನೋ ಬಾದ ಒಟ್ಟಿಗೆ ತಗೊಳ್ಳುವ ಮದ್ಭಕ್ತೋ ದೀರ್ಘ ಮದ್ಯಾಜಿ ಮಾದ ಒಟ್ಟಿಗೆ ದು ತಗೊಳ್ಳುವ ದು ಮತ್ತು ಯಾ ದೀರ್ಘ ಜಿ ದೀರ್ಘ ಮಾನ್ ಮಾ ದೀರ್ಘ ಅನುಸ್ವರದ ಉಚ್ಚಾರಣೆಯನ್ನು ನಮಸ್ಕುರು ನಮಸ್ಕುರು ಸ ಅನ್ನು ಮಾದ ಒಟ್ಟಿಗೆ ತಗೊಳ್ಳುವ ಕುರು ನಮಸ್ಕುರು ಮಾಮೇ ವೈಶ್ಯಸಿ ಮಾಮೇ ದೀರ್ಘ ವೈ ದೀರ್ಘ ಶ್ ಮತ್ತು ಯಾ ಮಾಮೇ ವೈಶ್ಯಸಿ ಯುಕ್ತ್ವೈವಂ ಯುದ ಜೊತೆ ಕ ತಗೊಳ್ಳೋ ಕ ತ ವ ಐ 4 ಅಕ್ಷರ ಇದೆ, ಅದು ದೀರ್ಘಾಕ್ಷರ. ಯುಕ್ತ್ವೈವಂ ವಂ ಆತ್ಮಾನಂ ಆತ್ಮ ದೀರ್ಘ ನಂ ನಾದ ನಂತರ ಅನುಸ್ವರದ ಉಚ್ಚಾರಣೆ ಮತ್ಪರಾಯಣ ಮತ್ಪರಾಯಣ ಪರಾ ದೀರ್ಘ ಯಣ ನಾದ ನಂತರ ವಿಸರ್ಗದ ಉಚ್ಚಾರಣೆ ಹ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜೀ ಮಾನ್ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತ್ವೈವಂ ಆತ್ಮಾನಂ ಮತ್ಪರಾಯಣಃ. ಒಂದೊಂದೇ ಚರಣ ನೋಡುವ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜೀ ಮಾನ್ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತ್ವೈವಂ ಆತ್ಮಾನಂ ಮತ್ಪರಾಯಣಃ. ಓಕೆ, ಎರಡೆರಡು ಚರಣ ನೋಡುವ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜೀ ಮಾನ್ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತ್ವೈವಂ ಆತ್ಮಾನಂ ಮತ್ಪರಾಯಣಃ. ನಾಲ್ಕು ಚರಣ ನೋಡುವ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜೀ ಮಾನ್ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತ್ವೈವಂ ಆತ್ಮಾನಂ ಮತ್ಪರಾಯಣಃ. ಇದು 9ನೇ ಅಧ್ಯಾಯದ ಕೊನೆಯ ಶ್ಲೋಕ. ಈಗ ಪುಷ್ಪಿಕ ನೋಡುವ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ರಾಜವಿದ್ಯಾ ರಾಜಗುಹ್ಯಯೋಗೋ ನಾಮ 9ಮೋऽಧ್ಯಾಯಃ. ಓಂ ಶ್ರೀಕೃಷ್ಣಾರ್ಪಣಮಸ್ತು. ಓಂ ತತ್ಸದಿತಿ ತಾದ ಜೊತೆ ತು ತಗೊಳ್ಳುವ ತು ಮತ್ತು ಸಾ 2 ಅಕ್ಷರ ಸೇರಿದೆ. ಶ್ರೀ ಹು ಮತ್ತು ರೀ ದೀರ್ಘ ಮದ್ಭಗವದ್ಗೀತಾಸು ಮಾದ ಜೊತೆ ದು ತಗೊಳ್ಳುವ ಭ ಮಹಾಪ್ರಾಣ ವದ್ಗೀತಾಸು ದು ಮತ್ತು ಗೀ ದೀರ್ಘ ತಾ ದೀರ್ಘ ಉಪನಿಷತ್ಸು ಶಾದ ಜೊತೆ ತು ತಗೊಳ್ಳುವ ತು ಮತ್ತು ಸು 2 ಅಕ್ಷರ ಸೇರಿದೆ. ಬ್ರಹ್ಮ ಹು ಮತ್ತು ರ ಹು ಮತ್ತು ಮ ಬ್ರಹ್ಮವಿದ್ಯಾ ದಿಯಾ ದೀರ್ಘ ದು ಮತ್ತು ಯಾಯ್ ಯಾದ ನಂತರ ಅನುಸ್ವರದ ಉಚ್ಚಾರಣೆ ಯೋಗಶಾಸ್ತ್ರೇ ಯೋ ದೀರ್ಘ ಶಾ ದೀರ್ಘ ಸ ತ ರೇ 3 ಅಕ್ಷರ ಇದೆ. ಶ್ರೀಕೃಷ್ಣಾರ್ಜುನ ಸಂವಾದೆ ಶ್ರೀ ಕೃಷ್ಣ ಕ ಮತ್ತು ಋ ಶು ಮತ್ತು ಣ ಋಕಾರ ಇದೆ, ಋಕಾರವನ್ನು ತಗೊಳ್ಬೇಕು. ರ್ಜುನ ಜುನ ಸಂವಾದೆ ಸಾದ ನಂತರ ಅನುಸ್ವರದ ಉಚ್ಚಾರಣೆ ವ ವಾದೇ ದೀರ್ಘ ರಾಜವಿದ್ಯಾ ರಾಜಗುಹ್ಯ ಯೋಗೋ ನಾಮ ರಾ ದೀರ್ಘ ವಿದ್ಯಾ ದ ಮತ್ತು ಯಾ
ರಾಜ ರಾದೀರ್ಘ ಗುಹ್ಯ ಗೂದ ನಂತರ ಹ ಮತ್ತು ಯ 2 ಅಕ್ಷರ ಇದೆ, ಗುವಿನ ಒಟ್ಟಿಗೆ ಹ ತಗೊಳ್ಳುವ. ಗುಹ್ಯ ಯೋಗೋ ದೀರ್ಘ ನಾ ದೀರ್ಘ ಮೈ ನವ ಮೋವೋ ಧ್ಯಾಯ. ಮೋ ಆದ ನಂತರ ಒಂದು ಅಕ್ಷರ ಮಾಯ ಆಗಿದೆ ಸಂಧಿಯಾಗುವಾಗ, ಅಧ್ಯಾಯ. ನವಮೋಧ್ಯಾಯ ಧ ಮಹಾಪ್ರಾಣ ಯಾ ದೀರ್ಘ ಯಾದ ನಂತರ ವಿಸರ್ಗದ ಉಚ್ಚಾರಣೆ ಹ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ರಾಜವಿದ್ಯಾ ರಾಜಗುಹ್ಯಯೋಗೋ ನಾಮ ನವಮೋऽಧ್ಯಾಯಃ. ಓಂ ಶ್ರೀಕೃಷ್ಣಾರ್ಪಣಮಸ್ತು. ಓಕೆ, ಒಂದ್ಸಲ ಎಲ್ಲ ಚರಣಗಳನ್ನು ಹೇಳುವ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ರಾಜಗುಹ್ಯ ರಾಜಗುಹ್ಯಯೋಗೋ ನಾಮ ನವಮೋऽಧ್ಯಾಯಃ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಇಲ್ಲಿಗೆ ನಮ್ಮ 9ನೇ ಅಧ್ಯಾಯದ ಎಲ್ಲ ಶ್ಲೋಕಗಳು ಮುಗಿಯಿತು. ಪ್ರೇಯರ್ ತಗೊಳ್ಳುವ. ಯೋಗೇಶಂ ಸಚ್ಚಿದಾನಂದಂ ವಾಸುದೇವಂ ವ್ರಜಪ್ರಿಯಂ ಧರ್ಮ ಸಂಸ್ಥಾಪಕಂ ವೀರಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.